ಏಪ್ರಿಲ್ 9ರಂದು ನಡೆಯಲಿರುವ 2 ಕ್ಷೇತ್ರಗಳ ಉಪಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ದಾವಣಗೆರೆಗೆ ಯಡಿಯೂರಪ್ಪ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಶ್ರೀನಿವಾಸ್ಗೆ ಟಿಕೆಟ್ ಸಿಕ್ಕಿದ್ರೆ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಹೆಸರು ಫೈನಲ್ ಆಗಿದೆ. ಆದರೆ ಕಾಂಗ್ರೆಸ್ನಲ್ಲಿ ಫ್ಯಾಮಿಲಿ ಫೈಟಿಂಗ್ ನಡೀತಾ ಇದ್ದು ನಾಳೆ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಹಿಂದುತ್ವ ಗೆಲ್ಲಬೇಕು ಅನ್ನೊಂದು ಅಜೆಂಡಾದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಪಕ್ಷದ ವರಿಷ್ಠ ಆಶೀರ್ವಾದ, ಟಿಕೆಟ್ ಸಿಕ್ಕಿದೆ, ಚುನಾವಣೆ ಮಾಡ್ತೀವಿ, ಗೆಲ್ತೀವಿ. ಎಸಿಸಿ ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ ಆ ಪ್ರಕಾರ ಫ್ಯಾಮಿಲಿಗೆ ಯಾರೇ ಕೊಡ್ಲಿ ನಾವು ನಿತ್ಯ ಗೆಲ್ಲಿಸ್ತೇವೆ. ಮಿನಿ ಸಮರಕ್ಕೆ ಸಜ್ಜಾದ್ರೂ ಬಿಜೆಪಿ ಕಲಿಗಳು. ಕೈಪಡೆಗೆ ಟೆನ್ಷನ್, ಇನ್ನೂ ಆಗಿಲ್ಲ ಫೈನಲ್. 2.5 ವರ್ಷದಿಂದ ತಣ್ಣಗಿದ್ದ ಚುನಾವಣೆ ಕಾವು ಈಗ ಮತ್ತೆ ಹೊತ್ಕೊಂಡಿದೆ. ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗ್ತಿದ್ದಂತೆ ಕೈಕಮಲ ಕಲಿಗಳು ಉಪಸಮರಕ್ಕೆ ಸನ್ನದ್ಧರಾಗ್ತಿದ್ದಾರೆ. ಒಂದು ಕಡೆ ಬಿಜೆಪಿ ಪಾಳಯ 2 ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದ್ರೆ, ಕಾಂಗ್ರೆಸ್ ನಾಯಕರು ಮಾತ್ರ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ತಿದ್ದಾರೆ. ಉಪಚುನಾವಣೆಯಲ್ಲೂ ಪ್ರತಿಷ್ಠೆಯ ಫೈಟ್ ಶುರುವಾಗಿದ್ದು, 2 ಪಕ್ಷದಲ್ಲೂ ಜಂಗಿ ಕುಸ್ತಿ ಜೋರಾಗ್ತಿದೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಮುಂದಿನ ತಿಂಗಳು ಏಪ್ರಿಲ್ 23ಕ್ಕೆ ಜಿದ್ದಾಜಿದ್ದಿನ ಚುನಾವಣೆ ನಡೆಯಲಿದೆ. ಹೀಗಾಗಿಯೇ 2 ಕ್ಷೇತ್ರಗಳು ಕಾದ ಕಾವಲಿಯಂತಾಗಿದ್ದು, ಕಮಲಪಡೆ ಅಭ್ಯರ್ಥಿಗಳ ಘೋಷಣೆ ಮಾಡಿದೆ. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠಗೆ ಬಿಜೆಪಿ ಮಣೆ ಹಾಕಿದ್ರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪಗೆ ಕಮಲಪಡೆ ಟಿಕೆಟ್ ನೀಡಿದೆ. ಬೇರೆ ಪಕ್ಷದ ಟಿಕೆಟ್ಗಳ ಬಗ್ಗೆ ನಾವು ವಿಚಾರ ಮಾಡಕ್ ಹೋಗೋದಿಲ್ಲ. ನಮ್ಮ ಪಕ್ಷದ ಸಂಘಟನೆ ನಾವು ಗೆಲ್ಲಬೇಕು. ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆಯಲ್ಲಿ ಗೆಲ್ಲಬೇಕು. ಇದು ನಮ್ಮ ಕ್ಷೇತ್ರ. ಇಲ್ಲಿ ಹಿಂದುತ್ವ ಗೆಲ್ಲಬೇಕು ಅನ್ನೊಂದು ಅಜೆಂಡಾದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನನ್ನ ತಂದೆ ತಮಗೆಲ್ಲ ಗೊತ್ತಿದೆ, ಅಮಾಲಿ ಮಾಡ್ತಾ ಬಂದಿರತಕ್ಕಂಥ ವ್ಯಕ್ತಿ, ಜನಪರ ಕಾಳಜಿ ವಹಿಸಿ ಇರ್ತಕ್ಕಂಥ ವ್ಯಕ್ತಿ. 2 ಬಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಈ ಜಿಲ್ಲೆಯಲ್ಲಿ ಚಿರಪರಿಚಿತರು, ರಾಜ್ಯದಲ್ಲಿ ಚಿರಪರಿಚಿತರಾಗಿದ್ದರು. ನನ್ನ ಸಹೋದರ ಕೂಡ ಜನತಾದಳದಲ್ಲಿದ್ದರು. 2013ರಲ್ಲಿ ಚುನಾವಣೆ ಸ್ಪರ್ಧಿಸಿದರು. ನಮ್ಮದು ಕೂಡ ರಾಜಕೀಯ ಕುಟುಂಬ. ಆದ್ದರಿಂದ ಇವತ್ತು ಏನೋ ಎಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಪಕ್ಷದ ವರಿಷ್ಠ ಆಶೀರ್ವಾದ, ಟಿಕೆಟ್ ಸಿಕ್ಕಿದೆ, ಚುನಾವಣೆ ಮಾಡ್ತೀವಿ, ಗೆಲ್ತೀವಿ. ಬಾಗಲಕೋಟೆಯಲ್ಲಿ ಲಿಂಗಾಯತ ಸಮುದಾಯದ ವೀರಣ್ಣ ಚರಂತಿಮಠ ಮೇಟಿ ವಿರುದ್ಧ ಸೋಲು ಕಂಡಿದ್ರು. ಆದರೆ ಕ್ಷೇತ್ರದಲ್ಲಿ ತನ್ನದೇ ಹಿಡಿತವುಳ್ಳ ನಾಯಕ. ಹೀಗಾಗಿ ಚರಂತಿಮಠಗೆ ಬಿಜೆಪಿ ವರಿಷ್ಠರು ಟಿಕೆಟ್ ಘೋಷಿಸಿದ್ದಾರೆ. ಆದರೆ ಮುಖ್ಯವಾಗಿ ದಾವಣಗೆರೆ ದಕ್ಷಿಣಕ್ಕೆ ಹೈಕಮಾಂಡ್ ಹೊಸ ಮುಖಕ್ಕೆ ಮಣೆ ಹಾಕಿದೆ. ಅದರಲ್ಲೂ ಲಿಂಗಾಯತ ಅಥವಾ ಮರಾಠ ಸಮುದಾಯದ ಪ್ರಾಬಲ್ಯವಿದ್ರೂ ಎಸ್ಟಿ ಸಮುದಾಯದ ಶ್ರೀನಿವಾಸ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಣದ ಮನವಿಯನ್ನ ತಿರಸ್ಕರಿಸಿ ಬಿಎಸ್ವೈ ವಿರೋಧಿ ಬಣದಲ್ಲಿರುವ ಅಭ್ಯರ್ಥಿಗೆ ಹೈಕಮಾಂಡ್ ಮನ್ನಣೆ ನೀಡಿರೋದು ಅಚ್ಚರಿಗೆ ಕಾರಣವಾಗಿದೆ. ಶ್ರೀನಿವಾಸ್ ದಾಸಕರಿಯಪ್ಪ ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷರಾಗಿದ್ದಾರೆ. ಬಿಎಸ್ವೈ ವಿರೋಧಿ ಬಣದಲ್ಲಿರುವ ಜಿಎಂ ಸಿದ್ದೇಶ್ವರ ಬಣದಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪ ಗುರುತಿಸಿಕೊಂಡಿದ್ದಾರೆ. ಹಲವು ಚುನಾವಣೆಗಳಲ್ಲಿ ಶ್ರೀನಿವಾಸ್ ಟಿಕೆಟ್ ವಂಚಿತರಾಗಿದ್ದರು. 20 ವರ್ಷಗಳಿಂದ ಬಿಜೆಪಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದು, ದಾವಣಗೆರೆ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾಗಿದ್ದವರು. ಈ ವರಿಷ್ಠರ ಕೃಪೆಯಿಂದ ಮೊದಲ ಬಾರಿಗೆ ವಿಧಾನಸಭೆಗೆ ಸ್ಪರ್ಧೆ ಮಾಡುತ್ತಿದ್ದಾರೆ. ಬಾಗಲಕೋಟೆ ದಾವಣಗೆರೆ ಉಪಚುನಾವಣೆಗೆ ಬಿಜೆಪಿಯವರೇನೋ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಾಯಿತು. ಆದರೆ ಕಾಂಗ್ರೆಸ್ನಲ್ಲಿ 2 ಕ್ಷೇತ್ರಗಳ ಟಿಕೆಟ್ಗಾಗಿ ಈಗಲೂ ಸರ್ಕಸ್ ನಡೀತಾನೇ ಇದೆ. ಕಾಂಗ್ರೆಸ್ಗೆ ಅಭ್ಯರ್ಥಿ ಆಯ್ಕೆಯೇ ಕಗ್ಗಂಟು. ಕಾಂಗ್ರೆಸ್ ಪಾಲಿಗೆ ಕುಟುಂಬ ರಾಜಕೀಯವೇ ಕಗ್ಗಂಟಾಗಿದೆ. ದಾವಣಗೆರೆಯಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ ಕುಟುಂಬ ಪಟ್ಟು ಹಿಡಿದ್ರೆ, ಅತ್ತ ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬ ಕಾಂಗ್ರೆಸ್ ಟಿಕೆಟ್ ಮೇಲೆ ಕಣ್ಣಿಟ್ಟಿದೆ. ಹೀಗಾಗಿ ಸಮರ್ಥ ಅಭ್ಯರ್ಥಿ ಆಯ್ಕೆಯೇ ಕೈಪಡೆಗೆ ತಲೆನೋವಾಗಿದೆ. ಮಿನಿ ಸಮರದ ಟಿಕೆಟ್ ಘೋಷಣೆ ಬಗ್ಗೆ ನಾಳೆ ಮಹತ್ವದ ಸಭೆ ನಡೆಯಲಿದ್ದು, ನಾಳೆ ಬೆಂಗಳೂರಿಗೆ ಸುರ್ಜೇವಾಲಾ ಆಗಮಿಸಲಿದ್ದಾರೆ. ಈ ವೇಳೆ ಸಿಎಂ ಡಿಸಿಎಂ ಜೊತೆ ಸಭೆ ನಡೆಸಲಿದ್ದು, ಈಗಾಗಲೇ ಕಾಂಗ್ರೆಸ್ ನಡೆಸಿರೋ ಸರ್ವೆ ವರದಿಗಳನ್ನ ಹೈಕಮಾಂಡ್ ಅಂಗಳಕ್ಕೆ ತಲುಪಿಸಿದ್ದಾರೆ. ಮೇಟಿ ಕುಟುಂಬದ ಜೊತೆ ಸಿಎಂ ಚರ್ಚೆ ನಡೆಸಿದ್ರೆ, ಶಾಮನೂರು ಕುಟುಂಬದ ಜೊತೆ ಡಿಸಿಎಂ ಸಭೆ ನಡೆಸಲಿದ್ದಾರೆ. ಅಂತಿಮವಾಗಿ ರಾಜ್ಯ ನಾಯಕರ ಅಭಿಪ್ರಾಯ ಆಧರಿಸಿ ಟಿಕೆಟ್ ಘೋಷಿಸೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ. ಪಾರ್ಟಿ ಗೆಲ್ಲಬೇಕು. ಆ ಒಮ್ಮತದ ಅಭಿಪ್ರಾಯನ ನಾವು ಚೀಫ್ ಮಿನಿಸ್ಟರ್ ಇದ್ರು ಸೇರಿ ನಮ್ಮ ಹೈಕಮಾಂಡ್ ಮುಂದೆ ಮಂಡಿಸ್ತೀವಿ, ರೆಕಮೆಂಡ್ ಮಾಡ್ತೀವಿ. ಆಮೇಲೆ ಅವ್ರು ಏನು ತೀರ್ಮಾನ ಮಾಡ್ತಾರೆ ಫೈನಲ್ ಎಸಿಸಿ ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ ಅವರೆಲ್ಲ ಎಲೆಕ್ಷನ್ ಕಮಿಷನ್ ಆ ಪ್ರಕಾರ ಬಿಫಾಮ್ ಕೊಡ್ತೀವಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸರ್ವಸಮ್ಮತ ಅಭ್ಯರ್ಥಿಯನ್ನ ಅವ್ರ ಕುಟುಂಬದಲ್ಲೇ ಕೊಡ್ತಕ್ಕಂಥದ್ದು ಪ್ರಾರಂಭ ಚರ್ಚೆ ಆಗ್ತಾ ಇದೆ.
ಶೀಘ್ರದಲ್ಲೇ ಅಭ್ಯರ್ಥಿ ಫೈನಲ್ ಆಗ್ತದೆ. ನಮ್ಮ ಹಿರಿಯರು ಕಾರ್ಯಕರ್ತರು ಎಲ್ಲರೂ ಹೇಳೋದು ಒಂದೇ, ಅವ್ರ ಫ್ಯಾಮಿಲಿಗೆ ಯಾರಿಗೇ ಕೊಡಲಿ ನಾವು ನಿತ್ಯ ಗೆಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಒಟ್ನಲ್ಲಿ ಉಪಚುನಾವಣೆ ಕಾವು ದಿನೇ ದಿನೇ ಜೋರಾಗ್ತಿದ್ದು ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಎರಡೂ ಪಕ್ಷಗಳು ಮುಳುಗಿ ಹೋಗಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.